ಫೈಲ್ ಆರಂಭವಾದಾಗ ಇದು ಇಷ್ಟು ದೂರ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ವೈಯಕ್ತಿಕವಾಗಿ. ಯಾಕಂದ್ರೆ ಒನ್ ಮ್ಯಾನ್ ಆರ್ಮಿ ಮತ್ತು ಇದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಬೆನ್ನೆಲುಬಾಗಿ ಯಾರು ನಿಲ್ತಾರೆ, ಇದಕ್ಕೇನು ರೆವಿನ್ಯೂ ಮಾಡಲ್ ಏನು ಅನ್ನೋದು ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಬಹಳ ಬಹಳ ಹಠಮಾರಿತನದಿಂದ, ಬಹಳ ಅಪರೂಪದ ಹಠಮಾರಿತನ ಮಹಾಂತೇಶ್ ತೋರಿಸಿದ್ರು. ನನಗೆ ಗೊತ್ತಿರೋ ಹಾಗೆ ಅವರಿಗೆ ಸುಗತಾ ಶ್ರೀನಿವಾಸರಾಜು ಬಹಳ ದೊಡ್ಡ ನೈತಿಕವಾಗಿ ಹಲವಾರು ರೀತಿಯಲ್ಲಿ ಬೆಂಬಲ ಕೊಟ್ಟಿದ್ರು. ಬಹಳ ಜನಕ್ಕೆ ಮಹಾಂತೇಶ್ ಹಿಂದೆ ಯಾವೆಲ್ಲ ಸಂದರ್ಭದಲ್ಲಿ ಹೇಗೆ ಜೊತೆಗಿದ್ರು ಅನ್ನೋದು ಗೊತ್ತಿಲ್ಲದೆ ಇರಬಹುದು. ಆದರೆ ಬಹಳ ಜನ ಈ ಮನುಷ್ಯ ಮಾಡ್ತಿರೋದು ಇವತ್ತಿನ ಸಮಾಜಕ್ಕೆ ಅಗತ್ಯ ಅನ್ನುವಂಥ ಕಾರಣಕ್ಕಾಗಿ ಬೇರೆ ಎಲ್ಲದಕ್ಕಿಂತ ನೈತಿಕ ಬೆಂಬಲವಾಗಿ ನಿಂತಿದ್ರು. ಅದೇನೇ ಮಹಾಂತೇಶ್ ಇದನ್ನ ಇಷ್ಟು ವರ್ಷ ಮೊದಲ ಆರಂಭದ 2-3 ವರ್ಷಗಳಂತಲೂ ತುಂಬಾ ಕಷ್ಟ ಇತ್ತು, ಕೋವಿಡ್ ಬೇರೆ ಬೇರೆ ಸಂದರ್ಭಗಳಲ್ಲಿ. ಆದರೆ ಪಕ್ಷಾತೀತವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಆಡಳಿತ ನಡೆಸಿದಂತಹ ಪಕ್ಷಗಳ ಅದು ಯಾವುದೇ ಪಕ್ಷ ಇರಲಿ, ಯಾರೇ ಭ್ರಷ್ಟಾಚಾರ ಮಾಡಿರಲಿ, ದಾಖಲೆಗಳ ಸಮೇತವಾಗಿ ಬೇರೆ ಕನ್ನಡದ ಯಾವ ಮಾಧ್ಯಮವೂ ಮಾಡದೇ ಇದ್ದಂತಹ ವಸ್ತುನಿಷ್ಠ ವರದಿಗಾರಿಕೆಯನ್ನ ಮತ್ತು ತನಿಖಾ ಪತ್ರಿಕೋದ್ಯಮವನ್ನ ಕರ್ನಾಟಕದಲ್ಲಿ ಕಳೆದ 4 ವರ್ಷದಲ್ಲಿ ಮಾಡಿದ ಏಕೈಕ ವ್ಯಕ್ತಿ ಮತ್ತು ಸಂಸ್ಥೆ ಅಂದ್ರೆ ಮಹಾಂತೇಶ್. ಹಾಗಾಗಿ ಒಂದು ಸ್ವಸ್ಥ ಸಮಾಜ, ಜವಾಬ್ದಾರಿಯುತ ಪ್ರಜಾಪ್ರಭುತ್ವವನ್ನ ಬಯಸುವಂತ ಎಲ್ಲರೂ ಸಹ ಮಹಾಂತೇಶ್ ಅವರಿಗೆ ಮತ್ತು ದೀಫೈಲ್ಗೆ ಈ ಸಂದರ್ಭದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಮಾಧ್ಯಮಗಳು ಬದಲಾದಂತಹ ಪರಿಸ್ಥಿತಿಯಲ್ಲಿ ಮಹಾಂತೇಶ್ ಅವರು ಒಂದು ರೀತಿಯಾದ ಏಕ ವ್ಯಕ್ತಿನೇ. ಆದರೆ ಹಿಂದೆ ಬೇರೆ ರೀತಿಯಲ್ಲಿ ಅಂಗಡದಲ್ಲಿ ನೈತಿಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಬೆಂಬಲಕ್ಕೆ ನಿಂತಿರಬಹುದು. ಆದರೆ ಏಕ ವ್ಯಕ್ತಿಯಾಗಿ ಬಹಳ ಹಠಮಾರಿತನದಿಂದ ಇದನ್ನ ಮಾಡಿದರೆ ಇದು ಸಣ್ಣ ವಿಚಾರ ಅಲ್ಲ. ಹಾಗಾಗಿ ನಾನು ಅವರಿಗೆ ವಿಶೇಷ ವ್ಯಕ್ತಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಮತ್ತೆ ಎಲ್ಲ ಅವ್ರ ಜೊತೆಗೆ ಒಬ್ಬರಲ್ಲ, ಏಕಾಂಗಿ ಅಲ್ಲ, ನಾವೆಲ್ಲರೂ ಇರ್ತೀವಿ.